ಇದು ಬೆಂಗಳೂರಿನ ಮೆಡಿಕಲ್ ಕಾಲೇಜ್ ಒಂದರಲ್ಲಿ ನಡೆದಿರುವಂತಹ ಘಟನೆ. ಇದು KR ಪುರಂ ಬಳಿ ಬರ್ತಕ್ಕಂಥ ಹಾಸ್ಟೆಲ್ ಇದು. ಈ ಹಾಸ್ಟೆಲ್ನಲ್ಲಿ ಎಲ್ಲರೂ ಕೂಡ ಮೆಡಿಕಲ್ ಓದ್ತಾ ಇದ್ದಂಥ ವಿದ್ಯಾರ್ಥಿಗಳೇ ಇರೋದು. ಈಗ ಮೆಡಿಕಲ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಮ್ಮ ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ಇರುತ್ತೆ. ಇನ್ನೊಬ್ಬರ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಬೇಕು ಅಂತಂದರೆ ಅದಕ್ಕೂ ಮುನ್ನ ನಮ್ಮ ಆರೋಗ್ಯ ಎಷ್ಟರ ಮಟ್ಟಿಗೆ ನಾವು ಕಾಳಜಿ ವಹಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಹೀಗಾಗಿ ವಿದ್ಯಾರ್ಥಿಗಳಲ್ಲೂ ಕೂಡ ಆರೋಗ್ಯದ ಎಚ್ಚರಿಕೆ ಇದ್ದೇ ಇರುತ್ತೆ. ಬಟ್ ಆದರೂ ಇವತ್ತು ಅಲ್ಲಿನ ಮೂಲಭೂತ ಸೌಕರ್ಯಗಳ ಕೊರತೆ ಮತ್ತು ಅಲ್ಲಿನ ಸ್ವಚ್ಛತೆಯ ಕೊರತೆಯಿಂದಾಗಿ ಇವತ್ತು ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ದಾಖಲಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಈಗಾಗಲೇ ಗಮನಿಸ್ತಾ ಇದ್ದೀರಿ. ಇವರು ಡಾಕ್ಟರ್ ನಾಗಲಕ್ಷ್ಮಿ ಅಂತೇಳಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ವಿದ್ಯಾರ್ಥಿಗಳನ್ನು ಈಗ ವಿಚಾರಿಸಿದ್ದಾರೆ, ಭೇಟಿ ಕೊಟ್ಟು ಅವ್ರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ಏನಾಯಿತು, ಸಮಸ್ಯೆ ಹೇಗಾಯಿತು, ಇದಕ್ಕೆಲ್ಲ ಏನು ಕಾರಣ ಅಂತ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷ, who will be fighting for the women. So, sir, ನೀವು ಹೊರಗಡೆ. Okay. ತುಂಬಾ ಗಲೀಜಿದೆ. ಮತ್ತೆ ಮಕ್ಕಳು ಕೊಟ್ಟಂತ ಎಲ್ಲ ಡಾಕ್ಯುಮೆಂಟ್ಸ್ ಅಲ್ಲೂ ಅವ್ರು ಕೊಟ್ಟಂತ ಫೋಟೋಸ್ ಅನ್ನೆಲ್ಲಾನು ಊಟದಲ್ಲೆಲ್ಲ ಹುಳ ಇರೋದು, ಮತ್ತೆ ಬೆಕ್ಕುಗಳು, ನಾಯಿಗಳು ಎಲ್ಲಾನು ಓಡಾಡ್ತವೆ. ಪರ್ಯಾಯ ವ್ಯವಸ್ಥೆ ಆಲ್ರೆಡಿ ಈಗ ಮೆಡಿಕಲ್ ಸೆಕ್ರೆಟರಿ ಬಂದಿರೋದ್ರಿಂದ ಈಗ ಊಟ ವಿಕ್ಟೋರಿಯಾ ಹಾಸ್ಪಿಟಲ್ ಇಂದ ಬರ್ತಾ ಇದೆ, ಅವರೆಲ್ಲರಿಗೂ ಅರೇಂಜ್ ಮಾಡಿದ್ದಾರೆ. ಎರಡನೇದು ಈಗ ವಿತಿನ್ ಅಂದರೆ ಈಗ ಆಲ್ರೆಡಿ ಎಲ್ಲ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ರೆಡಿ ಕ್ಲೀನಿಂಗು ಪ್ರತಿಯೊಂದೂ ಸ್ಟಾರ್ಟ್ ಮಾಡಿದ್ದಾರೆ. ಮೆಡಿಕಲ್ ಸೆಕ್ರೆಟರಿ ಹೇಳಿದ್ದಾರೆ ಈಗ ಒಂದು ವಾರದೊಳಗಡೆ ಎಲ್ಲ ಪ್ರತಿಯೊಂದನ್ನು ಕರೆಕ್ಟ್ ಮಾಡಿ ರೆಕ್ಟಿಫೈ ಮಾಡಿ ಏನೇನು ಬೇಕು ಅದನ್ನೆಲ್ಲ ನಾವು ಒದಗಿಸ್ತೀವಿ ಅಂತ ಹೇಳಿದ್ದಾರೆ. ನಾನು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಗಮನಕ್ಕೆ ಇದನ್ನು ತೊಗೊಂಡು ಬರ್ತೀನಿ. ಮತ್ತು ಇಮಿಡಿಯೇಟ್ಲಿ ನಾನು ಫಾಲೋ ಅಪ್ ಮಾಡಿ ಅವ್ರೀಗ ಒಂದು ವಾರದಲ್ಲಿ ಎಲ್ಲ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ನಾನು ಅದನ್ನು ಫಾಲೋ ಅಪ್ ಮಾಡಿ ಮಾಡಿಸ್ಕೊಡುವಂಥ ಕೆಲಸನ ಮಾಡ್ತೀನಿ. ಹಳೆ ಫೋಟೋ ವೈರಲ್ ಆಗ್ತಾ ಇದೆ, ಆ ಥರ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹೌದಾ? ಹಾಗಿದೆಯಾ? ಕ್ಲೋಸ್ ಮಾಡಿದ್ದೀವಿ. ವಿಮೆನ್ ಕಮಿಷನಿಂದ ಆಲ್ರೆಡಿ ಅವ್ರಿಗೆ ಲೆಟರ್ನ ಸಹ ಕೊಟ್ಟಿದ್ದೀವಿ. ಸೊ ಅದಕ್ಕೆ ಅವರು ಉತ್ತರನೂ ಕೊಡಬೇಕು ವಿತ್ ದ ಡಾಕ್ಯುಮೆಂಟ್. ಈಗ 6 months 1 ವರ್ಷದಿಂದ ಏನೇನು ಸರ್ವಿಸ್ ಮಾಡಿದ್ದಾರೆ, ಯಾವ್ಯಾವ ರೀತಿ ಹಾಸ್ಟೆಲ್ಸ್ಗೆ ಒಂದು ನಾರ್ಮ್ಸ್ ಇರುತ್ತೆ, ಇದೇ ಥರ ಇರಬೇಕು ಅಂತ. ಆ ನಾರ್ಮ್ಸ್ ಎಲ್ಲದಕ್ಕೂ ಅವರು ನನಗೆ ಸೂಕ್ತ ಡಾಕ್ಯುಮೆಂಟ್ಸ್ನ ಅವ್ರು ಒದಗಿಸ್ಬೇಕು. ಸೊ ಅವ್ರ ಹತ್ರ ಇಲ್ಲ, ಈಗ ನಾವು ಚೆಕ್ ಮಾಡಿದ್ದೀವಿ. ಸೊ ಈಗ ಎಲ್ಲ ರೆಕ್ಟಿಫೈ ಮಾಡ್ತೀವಿ ಅಂತ ಹೇಳಿ. ಈಗ ಇದೊಂದು ಹಾಸ್ಟೆಲ್ ನೀವು ನೋಡಿದ್ದೀರಾ, ಪ್ರಕರಣಗಳು ದಾಖಲಾಗಿದೆ. ಓಕೆ, ಇದೇ ರೀತಿಯಲ್ಲಿ ಅವ್ಯವಸ್ಥೆ ಇರ್ತಕ್ಕಂಥ ಹಾಸ್ಟೆಲ್ಗಳು ಬೆಂಗಳೂರಿನಲ್ಲಿ ತುಂಬಾ ಇದಾವೆ. ಹಾಗಾಗಿ ತಾವೇನಾದ್ರೂ ಸುಮೋಟಕ್ಕೆ ತುಂಬಾ ಗಲೀಜಿದೆ. ಮತ್ತೆ ಮಕ್ಕಳು ಕೊಟ್ಟಂತ ಎಲ್ಲ ಡಾಕ್ಯುಮೆಂಟ್ಸ್ ಅಲ್ಲೂ ಅವ್ರು ಕೊಟ್ಟಂತ ಫೋಟೋಸ್ ಅನ್ನೆಲ್ಲಾನು ಊಟದಲ್ಲೆಲ್ಲ ಹುಳ ಇರೋದು, ಮತ್ತೆ ಬೆಕ್ಕುಗಳು, ನಾಯಿಗಳು ಎಲ್ಲಾನು ಓಡಾಡ್ತವೆ. ಇಲ್ಲಿವರೆಗೂ ಊಟ ಸ್ಟಾಪ್ ಆಗಿದೆ. ಪರ್ಯಾಯ ವ್ಯವಸ್ಥೆ ಆಲ್ರೆಡಿ ಈಗ ಮೆಡಿಕಲ್ ಸೆಕ್ರೆಟರಿ ಬಂದಿರೋದ್ರಿಂದ ಈಗ ಊಟ ವಿಕ್ಟೋರಿಯಾ ಹಾಸ್ಪಿಟಲ್ ಇಂದ ಬರ್ತಾ ಇದೆ, ಅವರೆಲ್ಲರಿಗೂ ಅರೇಂಜ್ ಮಾಡಿದ್ದಾರೆ. ಎರಡನೇದು ಈಗ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಹರ್ಷಿತಾ ಪಾಟೀಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರ್ಷಿತಾ, ಇವತ್ತು ಮೆಡಿಕಲ್ ಓದ್ತಕ್ಕಂಥ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ಅನಾರೋಗ್ಯಕ್ಕೀಡಾಗಿ ಆಸ್ಪತ್ರೆ ಪಾಲಾಗುವಂಥ ಪರಿಸ್ಥಿತಿ ಹಾಸ್ಟೆಲ್ಗಳಲ್ಲಿ ಇದೆ ಅಂತಂದರೆ ಹೆಂಗೆ ಪರಿಸ್ಥಿತಿ ಮುಂದೆ ಬೇರೆ ಹಾಸ್ಟೆಲ್ಗಳ ಪರಿಸ್ಥಿತಿ ಹೇಗಿರಬಹುದು? ಈಗ ಸದ್ಯ ಈ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ಸ್ಥಳಕ್ಕೆ ಬಂದಿರುವಂಥ ಆರೋಗ್ಯಾಧಿಕಾರಿಗಳಾಗಿರ್ಬೋದು, ವಿದ್ಯಾರ್ಥಿಗಳ ಪೋಷಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಏನು ಹೇಳ್ತಿದ್ದಾರೆ? ಎಸ್ ವಿಜಯ ಭಾಸ್ಕರ್, ಇತ್ತೀಚೆಗೇನು ಮಹಾರಾಷ್ಟ್ರದಲ್ಲಿ ಬೇದಿ ಮತ್ತು ವಾಂತಿ ಲಕ್ಷಣದಿಂದ ಇನ್ನು 27 ವರ್ಷದ ಮಹಿಳೆ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದು, ಅದೇ ಈ ಮೊದಲ ಪರೀಕ್ಷೆಗೆ ಒಳಪಡಿಸಿದಾಗ ಆ ಒಂದು ಮಹಿಳೆಗೆ ಕಾಲರ ಪತ್ತೆಯಾಗಿತ್ತು. ಇದರ ಬೆನ್ನಲ್ಲೇ ಕಲ್ಚರ್ ಟೆಸ್ಟ್ ಮಾಡೋಕ್ಕೂ ಕೂಡ ಆರೋಗ್ಯ ಇಲಾಖೆ ಮುಂದಾಗಿತ್ತು. ಇದರ ಬೆನ್ನಲ್ಲೇ ಇದೀಗ ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಕೂಡ ಕಾಲರ ಪತ್ತೆಯಾಗಿರುವಂತದ್ದು. ಸದ್ಯ ನಿನ್ನೆ ಕಳೆದ ರಾತ್ರಿ 47 ವಿದ್ಯಾರ್ಥಿಗಳು ಕೂಡ ಆಸ್ಪತ್ರೆಗೆ ದಾಖಲಾಗಿದ್ರು. ಸದ್ಯ ಆ ಒಂದು ವಿದ್ಯಾರ್ಥಿಗಳಲ್ಲಿ ಇಬ್ಬರಿಗೇನು ಕಾಲರ ಒಂದು ಪತ್ತೆ ಆಗಿರೋದು, ಪಾಸಿಟಿವ್ ಆಗಿ ಪತ್ತೆ ಆಗಿರುವಂತದ್ದು. ಸದ್ಯ ಈ ಒಂದು ವಿದ್ಯಾರ್ಥಿಗಳಿಗೆ ಈಗ
ಮುಖ್ಯವಾಗಿ ಹೇಳೋದಾದ್ರೆ ಅಲ್ಲಿ ಒಂದು ಕುಡಿಯುವ ನೀರಿನ ಕಲುಷಿತ ನೀರನ್ನ ಕುಡಿದಿರೋದ್ರಿಂದ ಈ ಒಂದು ರೋಗ ಒಂದು ಹುಟ್ಕೊಂಡಿರುವಂತದ್ದು ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಆದ್ರೆ ಈ ಬಗ್ಗೆ ಏನು ಸಾಕಷ್ಟು ಚರ್ಚೆಗಳು ಕೂಡ ಮಾಡ್ಲಾಗ್ತಾ ಇತ್ತು. ಅಲ್ಲಿಯ ಒಂದು ಕಾಲೇಜಿನ ಡೀನ್ ಆಗಿರುವಂತ ರಮೇಶ್ ಕೃಷ್ಣ ಅವರು ಕೂಡ ಹೇಳಿದ್ರು, ಇದು ಅಲ್ಲಿ ಒಂದು ರಿಪೇರಿ ನಡೀತಾ ಇದೆ, ವಾಟರ್ ಟ್ಯಾಂಕ್ ಫಿಲ್ಟರ್ ನೀರ್ ಆಗ್ತಾ ಇಲ್ಲ, ಸದ್ಯ ಅಲ್ಲಿ ರಿಪೇರಿ ನಡೀತಾ ಇರೋದ್ರಿಂದ ಈ ರೀತಿಯಾಗಿ ಒಂದು ಘಟನೆ ಸಂಭವಿಸಿರೋದು. ಆದ್ರೆ ಈ ಒಂದು ನೀರಿನಿಂದಲೇ ಆಗಿದೆ ಅನ್ನೋದು ಕೂಡ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಒಂದು ಎಲ್ಲ ವಿದ್ಯಾರ್ಥಿಗಳು ನೀರಿಂದಲೇ ಆಗಿದ್ದಿದ್ರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಡ್ಮಿಟ್ ಆಗ್ಬೇಕಿತ್ತು. ಆದ್ರೆ ಕೆಲವು ವಿದ್ಯಾರ್ಥಿಗಳಿಗೆ ಮಾತ್ರ ಆಗಿರೋದ್ರಿಂದ ಇದು ಫುಡ್ ಪಾಯ್ಸನ್ ಆಗಿದೆ ಅನ್ನೋಂತ ಒಂದು ಹಾರಿಕೆ ಉತ್ತರನ ಕೊಡ್ತಾ ಇದ್ರೆ. ಆದ್ರೆ ಹಾಸ್ಟೆಲ್ ನಲ್ಲಿ ನೋಡೋದಾದ್ರೆ ಸಾಕಷ್ಟು ಸಮಸ್ಯೆಗಳು ಇದೆ ಅನ್ನೋಂಥದ್ದು ಕೂಡ ಈಗಾಗಲೇ ತಿಳಿದು ಬಂದಿದೆ. ಇನ್ನು ಆಸ್ಪತ್ರೆಗೆ ಕೂಡ ಇನ್ನು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಅವರು ಕೂಡ ಅಲ್ಲಿ ಭೇಟಿಯನ್ನ ನೀಡಿದ್ರು. ಸೊ ಅವರು ಭೇಟಿಯನ್ನ ನೀಡಿದಾಗಲೂ ಕೂಡ ಅವರು ಹೇಳ್ತಾ ಇದ್ರು, ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಆಮೇಲೆ ಫುಡ್ ಕೂಡ ಸರಿಯಾಗಿರೋದಿಲ್ಲ, ಅದರಲ್ಲಿ ಹುಳುಗಳು ಇರುತ್ತವೆ, ಆಮೇಲೆ ಹಾಸ್ಟೆಲ್ ನಲ್ಲೂ ಕೂಡ ಅನ್ಹೈಜಿನ್ ಆಗಿ ಇರೋದ್ರಿಂದ ಈ ಒಂದು ರೋಗಗಳು ಕೂಡ ಹುಟ್ಕೊಳ್ತಾ ಇದಾವೆ ಅನ್ನುವಂತ ಮಾತನ್ನು ಕೂಡ ಹಲವು ವಿದ್ಯಾರ್ಥಿಗಳು ಕೂಡ ಕಂಪ್ಲೇಂಟ್ ಅನ್ನ ನೀಡುವಂತದ್ದು. ಸ್ವತಃ ಖುದ್ದಾಗಿ ನಾಗಲಕ್ಷ್ಮಿ ಚೌಧರಿ ಅವರಲ್ಲಿ ಭೇಟಿಯನ್ನ ನೀಡಿದ್ರು. ಅಷ್ಟೇ ಅಲ್ಲದೆ ಆಸ್ಪತ್ರೆಗೂ ಕೂಡ ಭೇಟಿಯನ್ನ ನೀಡಿ ಅಲ್ಲಿ ವಿದ್ಯಾರ್ಥಿಗಳ ಒಂದು ಯೋಗಕ್ಷೇಮವನ್ನು ಕೂಡ ವಿಚಾರಿಸಿದ್ದಾರೆ. ಮತ್ತೆ ಈ ಒಂದು ಹಾಸ್ಟೆಲ್ ಫುಡ್ ಕೂಡ ಅವಾಯ್ಡ್ ಮಾಡಲಾಗಿದೆ, ಹಾಸ್ಟೆಲ್ ಕಿಚನ್ ಅನ್ನ ಸೀಸ್ ಮಾಡಲಾಗಿರುವಂತದ್ದು. ಜೊತೆ ಅಲ್ಲಿ ಒಂದು ಕಿಚನ್ ಅಲ್ಲಿ ಅನ್ಹೈಜಿನ್ ಆಗಿ ಕೂಡ ಸಾಕಷ್ಟು ಪತ್ತೆ ಆಗಿರುವಂತದ್ದು, ಯಾವುದೇ ರೀತಿಯಾಗಿ ಫುಡ್ ಅಲ್ಲಿ ಕ್ಲೀನ್ ಆಗಿರೋದಿಲ್ಲ ಅನ್ನೋಂಥದ್ದು ಕೂಡ ಹೇಳಲಾಗ್ತಾ ಇದೆ. ಮತ್ತೆ ವಾರ್ಡನ್ ಮೇಲೂ ಕೂಡ ಆಕ್ಷನ್ ಅನ್ನ ತಗೊಳ್ಳಲಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಈ ಘಟನೆಯ ಬಗ್ಗೆ ಮಹಿಳಾ ಆಯೋಗದಲ್ಲಿ ಈಗ ಸುಮೋಟ್ ಕೇಸ್ ಕೂಡ ದಾಖಲಿಸಿಕೊಳ್ಳಲಾಗಿದೆ. ಇನ್ನು ವಿದ್ಯಾರ್ಥಿನಿಯರಲ್ಲಿ ಏನು ವ್ಯವಸ್ಥೆ ಬಗ್ಗೆ ಅವರು ಕೂಡ ಖುದ್ದಾಗಿ ವಿದ್ಯಾರ್ಥಿಗಳ ಜೊತೆ ಮಾತನಾಡಿದಾಗ ಅಲ್ಲಿ ಒಂದು ಸಮಸ್ಯೆನ ಬಗೆಹರಿಸ್ತೀವಿ, ವಸತಿ ನಿಲಯಕ್ಕೆ ಏನು ವಿಕ್ಟೋರಿಯಾ ಆಸ್ಪತ್ರೆಯಿಂದಲೇ ಕೂಡ ಊಟ ಹೋಗ್ಬೇಕು ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಅವರು ನೀಡಿರುವಂತದ್ದು. ಸದ್ಯ ಈ ಒಂದು ಒಟ್ಟಾಗಿ ನೋಡೋದಾದ್ರೆ ಈ ಒಂದು ಬಿಸಿಲಿನ ತಾಪಕ್ಕೆ ಹಲವು ರೋಗಗಳು ಕೂಡ ತುತ್ತಾಗ್ತಾ ಇವೆ. ಅದರಲ್ಲೂ ಕೂಡ ಹಾಸ್ಟೆಲ್ ನಲ್ಲಿ ಈ ರೀತಿಯಾಗಿ ಅನ್ಹೈಜಿನ್ ಆಗಿರೋದ್ರಿಂದ ಅದರಲ್ಲೂ ಪ್ರಮುಖವಾಗಿ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಅವ್ಯವಸ್ಥೆ ಇರೋ ಒಂದು ತಾಂಡ ಮಾಡ್ತಾ ಇದೆ. ಇದು ಬೇರೆ ಕಡೆಗಳಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಸದ್ಯ ಈಗ ಖುದ್ದಾಗಿ ನಾಗಲಕ್ಷ್ಮಿ ಅವರು ಎಲ್ಲ ವಿದ್ಯಾರ್ಥಿಗಳನ್ನ ಕೂಡ ಮಾತಾಡ್ಸ್ಕೊಂಡಿದ್ದಾರೆ, ಅವರ ಆರೋಗ್ಯನ ಕೂಡ ವಿಚಾರಿಸ್ಕೊಂಡಿದ್ದಾರೆ. ಸದ್ಯಕ್ಕೆ ಇಬ್ಬರು ವಿದ್ಯಾರ್ಥಿಗಳಲ್ಲಿ ಪಾಸಿಟಿವ್ ಪತ್ತೆ ಆಗಿದೆ. ಸದ್ಯ ಇನ್ನು ರಿಪೋರ್ಟ್ ಟೆಸ್ಟ್ ಕೂಡ ಬರುವಂತ ನಿರೀಕ್ಷೆ ಇದೆ. ಸದ್ಯ ನಾಳೆ ಕಾದು ನೋಡಬೇಕಾಗಿದೆ, ಸೋಮವಾರದವರೆಗೂ ಕೂಡ ರಿಪೋರ್ಟ್ ಬರುತ್ತೆ, ಯಾವ ರೀತಿಯಾಗಿ ವಿದ್ಯಾರ್ಥಿಗಳಲ್ಲಿ ಲಕ್ಷಣಗಳು ಕಾಣಿಸ್ತಾ ಇದೆ, ಆಮೇಲೆ ಇಡೀ ಹಾಸ್ಟೆಲ್ ವಿದ್ಯಾರ್ಥಿಗಳಲ್ಲೂ ಕೂಡ ಏನು ಟೆಸ್ಟ್ ಅನ್ನ ಮಾಡ್ತಾರೆ ಅನ್ನುವಂಥದ್ದು ನಾವು ಕಾದು ನೋಡ್ಬೇಕಾಗಿರುವಂತದ್ದು. ಥ್ಯಾಂಕ್ ಯು ಹರ್ಷಿತಾ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.